4 ಕೋಟಿ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡುವಂಥ ಸಂಗತಿ ಆಗಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎನ್ನುವಂಥ ಕಾನ್ಸೆಪ್ಟ್ ಅನ್ನು 3 ವರ್ಷದ ಹಿಂದೆ 9,211 ಲಕ್ಷ 92 ಕೋಟಿ 11 ಲಕ್ಷ ಆ ಸರ್ಕಾರದ ಲ್ಯಾಂಡ್ ಹಾಗೆ ಇರಬೇಕು ಎನ್ನುವಂಥದ್ದು ಉದ್ದೇಶ. ಪ್ರಧಾನಮಂತ್ರಿ ಸಡಕ್ ಆ ಸ್ಟ್ಯಾಂಡರ್ಡ್ ಗೈಡ್ಲೈನ್ ಏನಿದೆ ಅದರ ಆಧಾರದಲ್ಲಿ ಇದನ್ನು ಮಾಡಲಿಕ್ಕೆ. ಹಾಗೆ ಒಂದು ಕಿಲೋಮೀಟರ್ಗೆ ಸುಮಾರು 80 ಲಕ್ಷ ರೂಪಾಯಿ ಬರ್ತದೆ. 1 ಕಿಲೋಮೀಟರ್ಗೆ 80 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಸಡಕ್ ರಸ್ತೆಯಲ್ಲಿ ಕೊಡುವಂಥ ಸಮಯಕ್ಕೆ. ಅದೇ ರೀತಿಯಲ್ಲಿ 21-22ನೇ ಸಾಲಿನ 3054 ಹೆದ್ದಾರಿಗಳು ಇದರಲ್ಲಿ ಮುಖ್ಯಮಂತ್ರಿಗಳ ನಮ್ಮ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಅಲ್ಲಿಯ ಆ ರಸ್ತೆಗಳು ಇವತ್ತು ಏನು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ರಸ್ತೆಗಳು ನಮ್ಮ ಪುತ್ತೂರು ತಾಲೂಕಿಗೆ 119 ಲಕ್ಷ, ಬಂಟ್ವಾಳ ತಾಲೂಕಿಗೆ 27 ಲಕ್ಷ. ಬಂಟ್ವಾಳ ತಾಲೂಕಿನ 12 ಗ್ರಾಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬರ್ತದೆ. ಹಾಗೆ ಒಟ್ಟು ಅದು ವಿಧಾನಸಭಾ ಕ್ಷೇತ್ರಕ್ಕಾದಾಗ 1,46 ಲಕ್ಷ ಬರ್ತದೆ. ಒಟ್ಟು 146 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇವತ್ತು PWD ಗ್ರಾಮ ಬಂಧು ಯೋಜನೆ ಹಿಂದೆ ಶಾಲಾ ಸಂಪರ್ಕ ಸೇತು ಅಂತ ಇತ್ತು. ಆ ಯೋಜನೆಗೆ ಹೆಸರಿತ್ತು. ಆ ಶಾಲಾ ಸಂಪರ್ಕ ಸೇತು ಯಾಕೆ ಇತ್ತು ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲಿ ಮಳೆಗಾಲದಲ್ಲಿ ಆ ತೋಡು ತೊರೆಗಳು ತುಂಬಿ ಹರಿತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಪಾಲ ಹಾಕಿ ಅಲ್ಲಿ ಮಕ್ಕಳು ಹಾಕಿ ಎಲ್ಲ ದಾಟ್ತಾ ಇದ್ರು. ಪಾಲ ಅಂದರೆ ಆ ಪಾಲ ಹಾಕುವ ಬದಲು ಅಲ್ಲಿ ಪರ್ಮನೆಂಟ್ ಆಗಿ ಕಾಲು ಸಂಖ್ಯೆಗಳಿರಬೇಕು ಅಂತೇಳಿ ಯೋಜನೆ ಮಾಡಿಕೊಂಡು ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಅದಕ್ಕೆ ಶಾಲಾ ಸಂಪರ್ಕ ಸೇತು ಅಂತ ಹೆಸರು ಕೊಟ್ಟರು. ಅದನ್ನು ಕಳೆದ ವರ್ಷ ಗ್ರಾಮ ಬಂಧು ಕಾರ್ಯಕ್ರಮ ಅಂತೇಳಿ PWD ಯೋಜನೆಯನ್ನು ಅನುಷ್ಠಾನ ಮಾಡಿ ಪುತ್ತೂರು ತಾಲೂಕಿಗೆ 22 ಆ ಕಾಲು ಸಂಖ್ಯೆಗಳನ್ನು ಮಂಜೂರು ಮಾಡಿ ಒಟ್ಟು ಪುತ್ತೂರು ಮತ್ತು ಬಂಟ್ವಾಳ 22 ಪುತ್ತೂರು, ಬಂಟ್ವಾಳದಲ್ಲಿ 9 ಒಟ್ಟಿಗೆ 31 ಕಾಮಗಾರಿಗಳಿಗೆ 4 ಕೋಟಿ ಕಾಲು ಸಂಖ್ಯೆಗೆ ಮಂಜೂರು ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಇನ್ನು ಮಳೆ ಹನಿ ಕಳೆದ ಬಾರಿಯ ನಮ್ಮ ರೈನ್ ಡ್ಯಾಮೇಜ್ ಅಂದರೆ SDRF ಅನುದಾನದಲ್ಲಿ 20 ರಸ್ತೆಗಳು ಪೂರ್ತಿ ನಾದುರಸ್ತಿಯಾಗಿತ್ತು ಅಂತೇಳಿ ಅದಕ್ಕೆ 1 ಕೋಟಿ ಅನುದಾನವನ್ನು ಮಂಜೂರು ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದು ಮೊನ್ನೆ ಕೋವಿಡ್ನ ಸಂದರ್ಭದಲ್ಲಿ ಬಂದ ಕಾರಣ ನಮಗೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಮಳೆಗಾಲ ಮುಗಿದ ತಕ್ಷಣ ಆ ರಸ್ತೆ ಅಭಿವೃದ್ಧಿ ಮಾಡುವಂಥ ಸಂಗತಿಯನ್ನು ಮಾಡಿದೆ. ಇವತ್ತು ಪುತ್ತೂರು ಮತ್ತು ಕರ್ನಾಟಕದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅವಧಿ ಮುಗಿದ ಮೇಲೆ ಆ ಎಲ್ಲ ಕ್ರಿಯೆ ಯೋಜನೆಯನ್ನು ಇವತ್ತು ಶಾಸಕರ ಮುಖಾಂತರ ಇವತ್ತು ನಮ್ಮ ಆಡಳಿತಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಕೇಂದ್ರ ಸರ್ಕಾರ ಕೊಡಮಾಡಿದಂಥ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತು ಪುತ್ತೂರು ತಾಲೂಕಲ್ಲಿ 106 ಲಕ್ಷ ರೂಪಾಯಿ, ಬಂಟ್ವಾಳ ತಾಲೂಕಲ್ಲಿ 47 ಲಕ್ಷ, ಒಟ್ಟು 154 ಲಕ್ಷದ ಆ 15ನೇ ಹಣಕಾಸು ಯೋಜನೆಯ ಯೋಜನೆಯನ್ನು ಮಾಡಿ ನಾವು ಶಾಲಾ ಕಟ್ಟಡ ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಒಂದಷ್ಟು ಹೈ ಮಾಸ್ಕ್ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅದನ್ನು ಕೊಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟು 154 ಲಕ್ಷ 15ನೇ ಹಣಕಾಸಲ್ಲಿ ಇವತ್ತು ಪುತ್ತೂರು ಮತ್ತು ಬಂಟ್ವಾಳ ತಾಲೂಕಿನ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಆ ಹಣ ಹಂಚಿಕೆ ಆಗಿದೆ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ 303 ಲಕ್ಷ 3 ಕೋಟಿ 3 ಲಕ್ಷ ರೂಪಾಯಿ ಅನುದಾನ ಹಂಚಿಕೆ ಆಗಿದೆ. ಅದರಲ್ಲಿ ಪುತ್ತೂರು ತಾಲೂಕು ಮತ್ತು ಬಂಟ್ವಾಳ ತಾಲೂಕನ್ನು ಬೇರೆ ಬೇರೆಯಾಗಿ ಉಲ್ಲೇಖ ಮಾಡಲಾಗಿದೆ. ಇವತ್ತು ಕೋವಿಡ್ ಬಂದ ಮೇಲೆ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡುವಂಥ ಸಂಗತಿ ಆಗಿದೆ. ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾಡೆಲ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ಅಂತೇಳಿ ಪ್ರಸ್ತಾಪ ಸರ್ಕಾರ ಇಟ್ಟಾಗ ನಾನು ಇವತ್ತು ಕೆದಂಬಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂದರೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಪ್ರಸ್ತಾವ ಬಂದಾಗ ಇವತ್ತು ಆ ಆಸ್ಪತ್ರೆಗೆ 5 ಕೋಟಿ ಅನುದಾನವನ್ನು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಆರೋಗ್ಯ ಇಲಾಖೆ ಸಚಿವರು ಸುಧಾಕರ್ ಅದಕ್ಕೆ 5 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಶಾಲೆ ಕಾಲೇಜುಗಳ ಕಟ್ಟಡಗಳಿಗೆ ಅದರಲ್ಲಿ ವಿಶೇಷವಾಗಿ ಪಬ್ಲಿಕ್ ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎನ್ನುವಂಥ ಕಾನ್ಸೆಪ್ಟನ್ನು 3 ವರ್ಷದ ಹಿಂದೆ ನಮ್ಮ ಸರ್ಕಾರ ತಂದಿತ್ತು. ಅಂದ ಮೇಲೆ ಅಲ್ಲಿ LKG ಇಂದ ಹಿಡಿದು PUC ತನಕ ಒಂದೇ ಕಡೆ ಆ ತರಗತಿಗಳಾಗ್ತದೆ. ಪ್ರಿನ್ಸಿಪಾಲ್ರು ಎಲ್ಲವನ್ನು ನಿರ್ವಹಣೆ ಮಾಡುವಂಥ ಸಂಗತಿಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಥಮ KPS ಸ್ಕೂಲ್ ಪುತ್ತೂರಿನಲ್ಲಿ ಕೆಯ್ಯೂರು ಪದವಿ ಪೂರ್ವ ಕಾಲೇಜನ್ನು ನಾವು ಆಯ್ಕೆ ಮಾಡಿದ್ವಿ. ಆ ಕೆಯ್ಯೂರು ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಅಂದರೆ ಅದು ಮೊದಲೇ ಶಾಸಕರ ಒಂದು ಏನು
ಶಾಲೆಯಾಗಿ ಗುರುತಿಸಲ್ಪಟ್ಟಿದೆ. ಡಿ ವಿ ಸದಾನಂದ ಗೌಡರು ಅಲ್ಲಿ MLA ಇರುವಾಗ, ಇಲ್ಲಿ MLA ಇರುವಾಗ ಅವರು ಹೋದಂಥ ಎಲಿಮೆಂಟರಿ ಶಾಲೆ ಅಂತೇಳಿ ಆಗ ಅದನ್ನು ಶಾಸಕರ ಶಾಲೆ ಅಂತೇಳಿ ಗುರುತಿಸಿ ಅಭಿವೃದ್ಧಿಗೆ ಅಲ್ಲಿ ಹೆಚ್ಚು ಒತ್ತು ಕೊಡುವಂಥ ಸಂಗತಿ ಮಾಡಿ ನಾನು ಕೂಡ, ಯಾಕಂದರೆ ಅದು ಶಾಸಕರ ಒಂದು ಶಾಲೆ ಅಂತೇಳಿ ಏನು ಐಡೆಂಟಿಫೈ ಆಗಿದೆ ಅದನ್ನೇ KPS ಸ್ಕೂಲ್ ಆಗಿ ನಾವು ಪರಿವರ್ತನೆ ಮಾಡುವ ಸಂಗತಿ ಮಾಡಿದ್ವಿ. ಅಲ್ಲಿಗೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ 2 ಕೋಟಿ ಅನುದಾನ ಒಂದು KPS ಸ್ಕೂಲಿಗೆ ಮಂಜೂರಾಗಿದೆ. ಅಲ್ಲಿ 11 ಕೊಠಡಿಗಳು ಇವತ್ತು ಏಕಕಾಲದಲ್ಲಿ ಆಗಲಿಕ್ಕಿದೆ. ಅದೇ ರೀತಿಯಲ್ಲಿ ಇವತ್ತು ಗಿರಿಜನ ಅಭಿವೃದ್ಧಿ ಯೋಜನೆ ITDP ಪುತ್ತೂರಿನಲ್ಲಿ ಸುಮಾರು 102 ಕೊರಗ ಜನಾಂಗದವರಿದ್ದಾರೆ. ಆ 102 ಕೊರಗ ಜನಾಂಗದವರ ಅಭಿವೃದ್ಧಿಗಾಗಿ ITDP ಯೋಜನೆ ಅಡಿಯಲ್ಲಿ ನಮಗೆ 2,55,00,000 ರೂಪಾಯಿ ಬಂದಿದೆ. ಅದನ್ನು ಅವರು ಇರುವಂಥ ಏನು ರಸ್ತೆಗಳು, ಅಲ್ಲಿಗೆ ಹೋಗುವಂಥ ಮೂಲಭೂತ ಸೌಲಭ್ಯಕ್ಕೆ ಅನುದಾನವನ್ನು ಉಪಯೋಗ ಮಾಡ್ತಾ ಇದ್ದೇವೆ. 102 ಕುಟುಂಬ ಜನ ಅಲ್ಲ, 102 ಕುಟುಂಬಗಳಿದೆ. ಇಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮಲ್ಲಿ ಈಗ ಅಧಿಕ ಇದೆ. ಯಾವುದು ಕೊರಗ ಜನಾಂಗ ಮಲೆಕುಡಿಯ ಕೂಡ ಬರ್ತದೆ, ಅದು ಬೆಳ್ತಂಗಡಿಯಲ್ಲಿ ಜಾಸ್ತಿ ಇದೆ. ಕ್ಷೇತ್ರದ ಕಾಂಕ್ರೀಟೀಕರಣ ಮಾಡಲಿಕ್ಕೆ, CC ರೋಡ್ ಮಾಡಲಿಕ್ಕೆ 2,60,00,000 ವಿಶೇಷ ಅನುದಾನವನ್ನು ಸರ್ಕಾರ ನಮಗೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಕುಡಿಯುವ ನೀರಿಗಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಪ್ರತಿ ಮನೆಗೆ ಗಂಗೆ ಎನ್ನುವಂಥ ಒಂದು ಯೋಜನೆಯನ್ನು ತಂದಿದ್ದಾರೆ. ಆ ಪ್ರತಿ ಮನೆಗೆ ಗಂಗೆ ಯೋಜನೆ ಅಡಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 40,92,00,000 ಇವತ್ತು ಮಂಜೂರಾಗಿದೆ. ಅದರಲ್ಲಿ ಪುತ್ತೂರು ತಾಲೂಕು ಮಾತ್ರ ಬರ್ತಾ ಇದೆ. ಬಂಟ್ವಾಳದ್ದು ಇನ್ನೂ ಕೂಡ ಸೇರಲಿಲ್ಲ. ಹಾಗಾದರೆ ಬಂಟ್ವಾಳ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈಯಲ್ಲಿ ಯೋಜನೆಗೆ ಸೇರಿದೆ. ಇವತ್ತು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಬಂಟ್ವಾಳದಲ್ಲಿ ಮಾತ್ರ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಪುತ್ತೂರಿಗೆ ಇವತ್ತು ಜಲಜೀವನದಲ್ಲಿ 40,92,00,000 ಅನುದಾನ ಕೊಟ್ಟು ಮುಂದಿನ ದಿನಗಳಲ್ಲಿ ವಾಟರ್ ಸೋರ್ಸ್ ನದಿಯಿಂದ ತೆಗೆದು ಈ ಒಂದು ಜಲಜೀವನ ಮಿಷನ್ ಯೋಜನೆ ಒಟ್ಟಿಗೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕುಡಿಯುವ ನೀರಿನ ಆ ಒಂದು ವಿಭಾಗ ಇವತ್ತು ಯೋಜನೆಯನ್ನು ಹಾಕಿಕೊಂಡು ಈ ಯೋಜನೆಯನ್ನು ಇವತ್ತು ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅನುಷ್ಠಾನ ಮಾಡುವಂಥ ಸಂಗತಿ ಆಗಿದೆ. ಎಲ್ಲ ಪಂಚಾಯಿತಿಗೂ ಕೂಡ ಸೇರಲಿಲ್ಲ, ಒಂದಷ್ಟು ಪಂಚಾಯಿತಿಗಳನ್ನು ಸೇರಿಸುವಂಥ ಸಂಗತಿ ಆಗಿದೆ. ಅದರಲ್ಲಿ 40,92,00,000 ದೊಡ್ಡ ಮೊತ್ತ. ಈ ಒಂದು ಆರ್ಥಿಕ ವರ್ಷದಲ್ಲಿ ಕುಡಿಯುವ ನೀರಿಗಾಗಿ ಪುತ್ತೂರಿಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ 50-50 ಸೇರಲಿ ಆ ಜಲಜೀವನ್ ಮಿಷನ್ ಯೋಜನೆ ಅನುದಾನ ಸಿಕ್ಕಿದೆ. ಒಟ್ಟು 92,11,00,000 ಅನುದಾನ ಈ ಒಂದು 9,211,00,000 92,11,00,000 ಅನುದಾನ ಈ ಒಂದು ಆರ್ಥಿಕ ವರ್ಷದ ಆರಂಭದಲ್ಲಿ ನಮ್ಮ ಸರ್ಕಾರ ಬಿಡುಗಡೆ ಮಾಡಿ ಬಹುಶಃಕ್ಕೆ ಬಿಡುಗಡೆ ಶಿಲಾನ್ಯಾಸ ನೆರವೇರಿಸಲಿಕ್ಕೆ ನಾವು ಈಗಾಗಲೇ ಸಜ್ಜುಗೊಂಡಿದ್ದೇವೆ. ಬಹುಶಃ ಈ ಏನು ಶ್ರಾವಣ ಮಾಸ ಬಂದಾಗ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸದಲ್ಲಿ ಜನರಿಗೆ ಒಳ್ಳೆಯ ಸುದ್ದಿ ಮತ್ತು ಒಳ್ಳೆಯ ಅಭಿವೃದ್ಧಿಯ ಚಿಂತನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕಿದ್ದೇವೆ. ಈ ದಿಸೆಯಿಂದ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೂಲಭೂತವಾಗಿ ರಸ್ತೆ ಇರ್ಬೋದು, ಕುಡಿಯುವ ನೀರಿರ್ಬೋದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಬಂಧುಗಳ ಕಾಲನಿಗಳ ಅಭಿವೃದ್ಧಿ ಇರ್ಬೋದು, ಇದಕ್ಕೆ ಒತ್ತು ಕೊಟ್ಟು ಇವತ್ತು ಈ ಅನುದಾನವನ್ನು ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಇನ್ನು ಮುಂದುವರಿಬೇಕು. ವಿಶೇಷವಾಗಿ ಈಗಾಗಲೇ ಮಳೆ ಇಲ್ಲ, ಯಾವುದ್ಯಾವುದು ರಸ್ತೆಗಳು ಹಾನಿಯಾಗಿದೆ, ಮಳೆ ಹಾನಿಯ ರಸ್ತೆಗಳ ಐಡೆಂಟಿಫೈ ಮಾಡಿ ಆ ರಸ್ತೆಗಳಿಗೆ ಒಂದಷ್ಟು ಅನುದಾನವನ್ನು ಇಡಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ರಸ್ತೆ ಅಭಿವೃದ್ಧಿ ಒಂದಷ್ಟು ಅನುದಾನ ಬರಲಿಕ್ಕಿದೆ. ಅದರ ಜೊತೆಯಲ್ಲಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ನಾವು ಇವತ್ತು ಜಲಸಿರಿ ಮತ್ತು ಜಲಧಾರೆ ನಗರದಲ್ಲಿ ಜಲಸಿರಿ ಯೋಜನೆ ಇದೆ, ಸುಮಾರು 120 ಕೋಟಿ ಯೋಜನೆ ಆಗ್ತಾ ಇದೆ. ಜಲಧಾರೆಯಲ್ಲಿ ಒಂದಷ್ಟು ಯೋಜನೆಯನ್ನು ಅಳವಡಿಸಿಕೊಂಡು ಜಲಧಾರೆ ಈಗ ವಿಟ್ಲ ಭಾಗ ನಮ್ಮಲ್ಲಿ ಬಂಟ್ವಾಳ ತಾಲೂಕಿನ 12 ಗ್ರಾಮಕ್ಕೆ ನಾವು ಈಗ ಸುಮಾರು 140 ಕೋಟಿಯ ಯೋಜನೆ DPR ಆಗಿದೆ. ವಿಟ್ಲ ಪಟ್ಟಣ ಪಂಚಾಯತ್ ಮತ್ತೆ ಅದರಲ್ಲಿ ಬರುವಂತ ಜಲಸಿರಿ ಮತ್ತು ಜಲಧಾರೆ ಯೋಜನೆ ಅದು ಪೈಲಟ್ ಪ್ರಾಜೆಕ್ಟ್ ಅಥವಾ ಪೈಲಟ್ ಪ್ರಾಜೆಕ್ಟ್. ಜಲಸಿರಿ ಟೌನಿಗೆ ಅದು ಆಗ್ತಾ ಉಂಟು. ಪಟ್ಟಣ ಪಂಚಾಯತ್ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗೆ ಜಲಸಿರಿ
ಗ್ರಾಮ ಪಂಚಾಯಿತಿಗಳಿಗೆ ಜಲಧಾರೆ ಎರಡು ಪೈಲಟ್ ಪ್ರಾಜೆಕ್ಟ್ಗಳಿವೆ. ಇದರಲ್ಲಿ ಎರಡನ್ನು ಅಳವಡಿಸಲಿಕ್ಕೆ ಅವಕಾಶ ಏನು ಮಾಡ್ಬೋದು. ಜಲಸಿರಿ ಯೋಜನೆಯಲ್ಲಿ ಪಂಚಾಯಿತಿಗಳು ಬಂದರೆ ಪಂಚಾಯಿತಿಗಳಿಗೆ ನೀರು ಕೊಡಲಿಕ್ಕೆ ಅವಕಾಶ ಇದೆ. ಜಲಧಾರೆಯಲ್ಲಿಯೂ ಇವತ್ತು ನಗರ ಪ್ರದೇಶಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಅನುದಾನ ಎಲ್ಲಿದೆ? ADB ಇಂದ ಬರ್ತದಾ? ಇಲ್ಲ, ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರಾಗಿ ಮ್ಯಾಚಿಂಗ್. ಅಲ್ಲ, ಇದು ಜಲಸಿರಿ ಯಾವುದು ಜಲಸಿರಿ ಜಲಧಾರೆ ಎರಡಕ್ಕೂ ಈ ಜಲಜೀವನ್ ಮಿಷನ್ ಹೇಗಿದೆಯೋ ಹಾಗೆ ಅದರಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನ ಕೊಡ್ಲಿಕ್ಕೆ ಬರ್ತದ ಅದು? ಯಾಕಂದ್ರೆ ಏಷ್ಯನ್ ಡೆವಲಪ್ ಬ್ಯಾಂಕಿನಿಂದ ಆದ್ರೆ ಅವರು ಪೈಲಟ್ ಪ್ರಾಜೆಕ್ಟ್ಗಳಿಗೆ ಅನುದಾನ ಕೊಡ್ತಾರೆ. ಅಂದ್ರೆ ಇದು ಕಾಂಟ್ರಿಬ್ಯೂಷನ್ ಅವರು ಏನು ಮಾಡ್ತಾರೆ, ಅದರಲ್ಲಿ ಏನಾಗಿದೆ ಅಂದ್ರೆ ಇದರಲ್ಲಿ ಒಂದು ಫಲಾನುಭವಿಯ ಕಾಂಟ್ರಿಬ್ಯೂಷನ್ ಇದೆ, ಯಾವುದು ಜಲಜೀವನಲ್ಲಿ. ಇನ್ನೊಂದು ಪಂಚಾಯಿತಿಗಳ ಕಾಂಟ್ರಿಬ್ಯೂಷನ್ ಇದೆ, ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆ, ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆ. ಅರ್ಥ ಆಯ್ತಾ? ಜಲಧಾರೆ ಮತ್ತು ಜಲಸಿರಿಯಲ್ಲಿ ಇವರ ಕಾಂಟ್ರಿಬ್ಯೂಷನ್ ಇಲ್ಲ, ಪಂಚಾಯತ್ ಮತ್ತು ಫಲಾನುಭವಿಯ ಕಾಂಟ್ರಿಬ್ಯೂಷನ್ ಇಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾತ್ರ ಕಾಂಟ್ರಿಬ್ಯೂಷನ್ ಇದೆ. ಇಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳಿಗೆ ಸಮಸ್ಯೆ ಏನಾಗುದಂದ್ರೆ, ಈಗ ಮಂಗಳೂರು ಕೇಂದ್ರ ಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಮಾಡಿರುವಂತದ್ದು. ಈಗೇನಾಗಿದೆ, ಅವರ ಪ್ರಾಜೆಕ್ಟ್ ಮುಗ್ದಾಗ ಬಿಟ್ಟು ಹೋಗ್ತಾರೆ, ಮತ್ತೆ ಅಲ್ಲಿ ಹೊಸ ಅದನ್ನು ಮೇಂಟೆನೆನ್ಸ್ ಏನುವುದಿಲ್ಲ. ಇದು ಸಹ ಹಾಗೇನೆ ಆಗ್ಬಾರ್ದಲ್ಲ. ಅದಕ್ಕಾಗಿ ಅದು 120 ಕೋಟಿ ರೂಪಾಯಿ ಪ್ಲಸ್ 140 ಕೋಟಿ ರೂಪಾಯಿ, ಇನ್ನು 300 ಕೋಟಿ ತನಕ ಹತ್ರ ಬಂತು. ಈ 300 ಕೋಟಿ ಖಾಲಿ ಪುತ್ತೂರಲ್ಲಿ ವೇಸ್ಟ್ ಸಕ್ಸಸ್ ಆದ್ರೆ ಓಕೆ, ವೇಸ್ಟ್ ಆದ್ರೆ 300 ಕೋಟಿ ರೂಪಾಯಿ ಪುತ್ತೂರಲ್ಲಿ ವೇಸ್ಟ್ ಆಗ್ತದೆ. ಈಗ ಜಲಸಿರಿ ಯೋಜನೆ ಅವರಿಗೆ 5 ವರ್ಷ ಈಗ ಮೇಂಟೆನೆನ್ಸ್. ಈಗ ಹಿಂದಿನ ಹಾಗೆಲ್ಲ, ಹಿಂದೆ ADB ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಇದರಲ್ಲಿ ಹಣ ತಂದು ಇಲ್ಲಿ ಒಂದಷ್ಟು ಕಾಮಗಾರಿ ಮಾಡಿ ಅದು ಜನೋಪಯೋಗಿ ಕಾರ್ಯಕ್ರಮಗಳು ಆಗಲಿಲ್ಲ. ಯಾವುದು ADBದು ಮತ್ತೆ ನಮ್ಮದು ಹೌದು ವರ್ಲ್ಡ್ ಬ್ಯಾಂಕ್ ಈಗ ಆಗಲ್ಲ. ಈಗ ನಮ್ಮ ಜಲಸಿರಿ ಯೋಜನೆಗೂ 5 ವರ್ಷ ಮೇಂಟೆನೆನ್ಸ್ ಇದೆ. ಒಂದು ಸಡಕ್ ರೋಡ್ ಮಾಡಿದಾಗ ಹೇಗೆ ಅದಕ್ಕೆ 5 ವರ್ಷ ಮೇಂಟೆನೆನ್ಸ್ ಕೊಡ್ತಾರೆ. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ SHDP ಕಾರ್ಯಕ್ರಮ ಮಾಡ್ತಾರೆ, ಅದರಲ್ಲಿ ಎಲ್ಲ 5 ವರ್ಷ ಈಗ ಮೇಂಟೆನೆನ್ಸ್ ಇದೆ. ಇದರಲ್ಲಿ ಕೂಡ ಆ ಮೇಂಟೆನೆನ್ಸ್ ಕೊಡ್ತಾರೆ, ಒಂದಷ್ಟು ಅನುದಾನ ಇರ್ತಾರೆ, ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಪ್ರಯೋಜನ ಇದೆ. ಅದರಿಂದ ಹಿಂದಿನ ಹಾಗೆ ಅದು ಏನು ದುರುಪಯೋಗ ಆಗೋದಿಲ್ಲ. ಮತ್ತೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಜವಾಬ್ದಾರಿ ಆ ಸ್ಥಳೀಯ ಸಂಸ್ಥೆಗಳಿಗೆ ಇರ್ತದೆ. ಸ್ಥಳೀಯ ಸಂಸ್ಥೆಗಳು ಅಲ್ಲ, ಸರ್ಕಾರ ಸರ್ಕಾರ ಸಾಲ ತಗೊಂಡು ಮತ್ತೆ ಇಲ್ಲಿ ಕೊಡ್ತದೆ. ನಾವು ನಮಗೆ ಮುನ್ಸಿಪಾಲಿಟಿಗೆ ನಮಗೆ ಏನಿಲ್ಲ. ಅದರ ಏನು ಹೇಳಿದ್ದಿಲ್ಲ, ಸಾಲ ಕೊಟ್ಟಿದ್ದು ಅದನ್ನ ಅವತ್ತು ಪಾವತಿ ಮಾಡಿಲ್ಲ ಅಂತೇಳಿ, ಇನ್ನೂ ಪಾವತಿ ಮಾಡಿಲ್ಲ ಅಂತೇಳಿ ಇಶ್ಯೂ ಆಯ್ತು. ಹಾಗಂತೇಳಿ ನಗರಸಭೆಯಲ್ಲಿ ಏನು ಖರ್ಚು ಆಯ್ತು ಅಂದ್ರೆ ಅದು ಸರ್ಕಾರಿ ಸಂಬಂಧಪಟ್ಟದ್ದು, ನಮ್ಗೆ ಸರ್ಕಾರ ನಮಗೇನಿಲ್ಲ. ಸರ್ಕಾರದ ಇಲಾಖೆಯೊಂದಿಗೆ ನಮಗೆ ಸಂಬಂಧ ಇಲ್ಲ. ಈಗ ಟೆಂಡರ್ ಕರೆಯುವಂಥದ್ದು ಕೂಡ ಅದಕ್ಕೆ ಸರ್ಕಾರವೇ ಟೆಂಡರ್ ಕರೆಯುತ್ತೆ. ಅದು ಜಾಗತಿಕ ಟೆಂಡರ್ ಮಾಡ್ತದೆ. ಯಾವುದು ಈ ಟೆಂಡರ್ ಜಾಗತಿಕ ಮಟ್ಟದಲ್ಲಿ ಮಾಡ್ತದೆ. ನಾವು ಅದಕ್ಕೆ ಅದು ನಮ್ಮದು ಗಣೇಶವಾಲಯದಲ್ಲಿ ನೇತ್ರಾವತಿ ನದಿಯ ಡ್ಯಾಮ್ ಇದೆ, 2-3 ಡ್ಯಾಮ್ ಇದೆ. ಆ ಡ್ಯಾಮಿಂದ ನೀರೆತ್ತಿ ನಮ್ಮದು ಮಾನಿಲ ತನಕ ಹೋಗುವಂಥ ಒಂದು ಯೋಜನೆ. ಮಾನಿಲ, ಬಿರುವಾಯಿ, ಅಡಿಕೆ, ಏತ ನೀರಾವರಿ ಯೋಜನೆ. ಏತ ನೀರಾವರಿ ಕೃಷಿಗೆ ಕೊಡುವಂಥದ್ದು. ಏನು ಕುಡಿಯುವ ನೀರು, ಇದು ಡ್ರಿಂಕಿಂಗ್ ವಾಟರ್. ಅದು ಲಿಫ್ಟ್ ಇರಿಗೇಷನ್. ಲಿಫ್ಟ್ ಇರಿಗೇಷನ್ ಈಗ ನಾವು ಇಲ್ಲಿ ಮಾಡಿದ್ದೇವೆ ಅಲ್ಲ. ಈಗ ಅಲ್ಲಿ ನಾವು ಶಾಂತಿಗೋಡಲ್ಲಿ ಮಾಡಿದ್ದೇವೆ 5 ಕೋಟಿ ಲಿಫ್ಟ್ ಇರಿಗೇಷನ್. ಅದು ಕೃಷಿಗೆ ನೀರು ಕೊಡುವುದು. ಇದು ಕೇವಲ ಕುಡಿಯುವ ನೀರು ಮಾತ್ರ. ಲಿಫ್ಟ್ ಇರಿಗೇಷನ್ ಬೇರೆ, ಅದನ್ನು ಏತ ನೀರಾವರಿ ಅಂತ ಹೇಳ್ತಾರೆ. ಇದು ಕುಡಿಯುವ ನೀರು, ಡ್ರಿಂಕಿಂಗ್ ವಾಟರ್. ಯಾವ ಯೋಜನೆ ಯಾವುದು? ಪಶ್ಚಿಮ ವಾಹಿನಿ ಯೋಜನೆ ಅಥವಾ ಇಲ್ಲ, ಪಶ್ಚಿಮ ವಾಹಿನಿ ಇದು ರಾಜ್ಯ ಸರ್ಕಾರ, ನೇರವಾಗಿ ರಾಜ್ಯ ಸರ್ಕಾರವೇ ಡ್ಯಾಮ್ ಆದಲ್ಲಿಗೆ ಮಾತ್ರ ಕೊಡುವುದು. ಈಗ ನಮ್ಮದು ಕಳಿಸುವಾದಲ್ಲಿ ಡ್ಯಾಮ್ ಇದೆ, ಸರಪಾಡಿ ಡ್ಯಾಮ್ ಇದೆ. ಯಾವುದು? ಶಂಭೂರು
ಅಲ್ಲಿಂದ ಹೇಗೆ ತಂದ್ಕೊಡುವಂಥದ್ದು. ಪುತ್ತೂರಿನಲ್ಲಿ ನಾವು ಕೇಳಿದ್ವಿ, ಪುತ್ತೂರಿನಲ್ಲಿ ಡ್ಯಾಮ್ ಇಲ್ಲದ ಕಾರಣ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನದಿಯಲ್ಲಿ ಲೋವರ್ ವಾಟರ್ ಇದೆ, ಅದೇನಂದ್ರೆ 365 ದಿವಸವೂ ನದಿಯಲ್ಲಿ ಹರಿವು ಇರಬೇಕು, ಮತ್ತೆ ಅಲ್ಲಿ ಶೇಖರಣೆ ಆಗಿರ್ಬೇಕು. ಆ ಶೇಖರಣೆ ಆಗಿರೋದ್ರಿಂದ ನಾವು ಆ ನೀರನ್ನು ಸಪ್ಲೈ ಮಾಡುವಂತ ಯೋಜನೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಪುತ್ತೂರು ಮತ್ತೆ ಸುಳ್ಯ ಎರಡಕ್ಕೆ ಆಗಲಿಲ್ಲ. ಮೊನ್ನೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಮ್ಮ ಅತಿಕ್ರಾಂತಿ ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಂದಿದ್ದು, ಮತ್ತು ಅವರು ನಾನು ಬೆಂಗಳೂರಲ್ಲಿ ಮಾತಾಡಿದ್ದೆ. ಅವ್ರು ಪುತ್ತೂರಿನಲ್ಲಿ ರಿವ್ಯೂ ಮಾಡಿ ಹೋದಾಗ ನಿಮ್ಮ 2 ತಾಲೂಕಿಗೆ ನಮಗೆ ಇದರಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಡ್ಯಾಮ್ ಮಾಡಿಸಿ ಮೊದಲು. ಈಗ ಡ್ಯಾಮ್ ಮಾಡೋದು ಎಲ್ಲಿ ಮಾಡಲಿಕ್ಕೆ ಆಪ್ಷನ್ ಇರೋದು? ಈಗ 2-3 ಪ್ರಪೋಸಲ್ ಇದೆ. ಒಂದು ನಮ್ಮ ಕಟಾರದಲ್ಲಿದೆ, ನಾವು ನೋಡಿದ್ದೇವೆ. ಒಂದು ಈಗ ಸಂತಿಬಗೆರೆಯಲ್ಲಿ ಆಗ್ತಾ ಇದೆ, ಸುಳ್ಯದ ಪಾಕದಲ್ಲಿ ಒಂದು ಸಂತಿಬಗೆರೆಯಲ್ಲಿ ಆಗ್ತಾ ಇದೆ ಡ್ಯಾಮ್. ಇನ್ನು ನಮ್ಮ ಇಲ್ಲಿ ಒಡಾಲಲ್ಲಿ ಈಗ ಮೆತ್ತಗಡಿ ಅವರು ಮಾಡ್ತಾ ಇದ್ದಾರೆ, ಲಿಫ್ಟ್ ಇರಿಗೇಷನ್, ಅಲ್ಲೊಂದು ಡ್ಯಾಮ್ ಆಗ್ತಾ ಇದೆ. ಇದೆಲ್ಲ ಆದರೆ ನಾವು ಜಲಧಾರೆಯನ್ನು ತಗೊಳ್ಳಿಕ್ಕೆ ಆಗ್ತದೆ. ಅಲ್ಲಿ source ಹೌದು, ಬಂಟ್ವಾಳ ವಿಧಾನ ನಮ್ಮ ವಿಧಾನಸಭಾ ಕ್ಷೇತ್ರ ಪುತ್ತೂರು, ಅದು ಬಂಟ್ವಾಳ. ಯಾಕಂದ್ರೆ ಮಲ್ಟಿ ವಿಲೇಜಿಗೆ ಬಂಟ್ವಾಳದಲ್ಲಿ ಪೊಟೆನ್ಶಿಯಾಲಿಟಿ ಇದೆ, ವಾಟರ್ ಪೊಟೆನ್ಶಿಯಾಲಿಟಿ ಇದೆ ಅಂತ ಇಲ್ಲ. ಅಲ್ಲಿ 4 ಡ್ಯಾಮ್ಗಳಿದೆ. ಒಂದು ಕೆಳಗೆ ನಮ್ಮ ತುಂಗೇದಿದೆ, ಅದರಿಂದ ಕೆಳಗೆ ಮತ್ತೊಂದು ಈಗ MRP ಅಲ್ಲಿ ಒಂದಿದೆ, ಇವ್ರದ್ದಿದೆ, ಸರಪಾಟಿ ಡ್ಯಾಮ್ ಇದೆ. ಇನ್ನೊಂದು ಈಗ ನಮ್ದು ಮೊನ್ನೆ ನಾವು ಮಾಡ್ತಾ ಇದ್ದೇವಲ್ಲ ಬೆಳ್ಳೂರಲ್ಲಿ, ಬೆಳ್ಳೂರಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ಆಚೆ ಕೆಳಗಡೆ ನಮ್ಮ ಸಹ್ಯಾದ್ರಿ ಕಾಲೇಜ್ ಪಕ್ಕದಲ್ಲಿ ಒಂದು 102 ಕೋಟಿ ಇರ್ತದೆ. ಹಾಗೆ ಅಲ್ಲಿ 4-5 ಡ್ಯಾಮ್ಗಳಿದೆ. ಈಗ ನಮ್ಮ ಪುತ್ತೂರು ಜಿಲ್ಲೆಗೆ ಅಂತ ಡ್ಯಾಮ್ಗಳು ಆಗಿಲ್ಲ. MLD ನೀರು ಲಭ್ಯ ಪ್ರತಿದಿನ 6 ಮಿಲಿಯನ್ ಲೀಟರ್ ಪರ್ ಡೇ. 6 MLD ನೀರು ಎಲ್ಲಿ ಡ್ಯಾಮ್ ಲಭ್ಯ ಆಗ್ತದೆ ಅಲ್ಲಿ ಯಾವುದೇ ವಾಟರ್ ಸಪ್ಲೈ ಸ್ಕೀಮ್ ಅನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಸರ್ಕಾರದ ಒಂದು ಮಾಸ್ಟರ್ ಗೈಡ್ಲೈನ್. ತೊಂದರೆ ಸರ್ ಪ್ರೆಸೆಂಟ್ 5 ವರ್ಷದಲ್ಲಿ ಈಗ ಆರಂಭದಲ್ಲಿ 92 ಕೋಟಿ ಮಂಜೂರಾತು. ಈಗ 92 ಕೋಟಿ 11 ಲಕ್ಷ ಇನ್ನು ನಾವು ನಮಗೆ ಸುಮಾರು 167 ಕಿಲೋಮೀಟರ್ PWD ರೋಡ್ ಅಪ್ಗ್ರೇಡ್ ಆಗಿದೆ. ಅದಕ್ಕೆ ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಈ ಅಪ್ಗ್ರೇಡ್ ಆದಂಥ ರಸ್ತೆಗಳಿಗೆ ವೈಡನಿಂಗ್ ಮಾಡಬೇಕು, ಅಲ್ಲಿ ಬ್ರಿಡ್ಜ್ಗಳಾಗಬೇಕು, ಬಾಕಿ ಎಲ್ಲ ನಾವು ಇದನ್ನು ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ 40 ಕೋಟಿಯ ಆಡಳಿತಾತ್ಮಕ ಮಂಜೂರಾತಿಗೆ ಅದೊಂದು PWD. ಈಗ ಅದರಲ್ಲಿ ಸೇತುವೆಗಳು ಮತ್ತೆ ರಸ್ತೆ ಆಗಲಿಲ್ಲ. ಈಗ ಅದು ಸ್ಟೇಟ್ ಹೈವೇ ಇದೆ, ಉಪ್ಪಿನಂಗಡಿ ಗುರುವೆನ್ಕೆರೆ, ಇಲ್ಲೇ MDR ರೋಡ್ ಇತ್ತು. ಈಗ ಅದು ಪುತ್ತೂರು ಉಪ್ಪಿನಂಗಡಿ ಗುರುವೆನ್ಕೆರೆ ಸ್ಟೇಟ್ ಹೈವೇ ಆಗಿದೆ. ಸರ್ ಸ್ಟೇಟ್ ಹೈವೇ ಆಗಿ ಈ ವರ್ಷ ಆದದ್ದು, ತುಂಬಾ ವರ್ಷ ಆಯ್ತಲ್ಲ. ಅದು ಗುರುವೆನ್ಕೆರೆಯಿಂದ ಉಪ್ಪಿನಂಗಡಿ ತನಕ ಆಗಿದೆ. ಉಪ್ಪಿನಂಗಡಿ ಈಗ ಕಾರ್ಕಳ ಉಪವಿಭಾಗ ವ್ಯಾಪ್ತಿ ಗುರುವೆನ್ಕೆರೆ ಉಪ್ಪಿನಂಗಡಿ ರಾಜ್ಯ ಹೆದ್ದಾರಿ ಇದು ಜಿಲ್ಲಾ ಮುಖ್ಯ ರಸ್ತೆ. ಪುತ್ತೂರು ಉಪ್ಪಿನಂಗಡಿ ಜಿಲ್ಲಾ ಮುಖ್ಯ ರಸ್ತೆ MDR ರೋಡ್ ಸ್ಟೇಟ್ ಹೈವೇಗೆ ಈಗ ಸ್ಟೇಟ್ ಹೈವೇಗೆ ಅಪ್ಗ್ರೇಡ್ ಆಗಿದೆ. ನಿಟ್ಲಲ್ಲಿ ಸ್ವಲ್ಪ ನ್ಯಾಷನಲ್ ಹೈವೇ ಬರ್ತದೆ. ಹೌದು, ಅದು ತೊಂದರೆ ಆಗುತ್ತೆ. ಅದು ಕನೆಕ್ಟಿವಿಟಿ ನಮಗೆ ಬೇರೆ ನೀವು ಹೇಳೋ 165 ಕಿಲೋಮೀಟರ್ ಅದು ಕೂಡ ಸೇರಿ ಅದು ಕೂಡ ಸೇರಿ. ಅದಕ್ಕೆ ಸ್ಟೇಟ್ ಹೈವೇ SHDP ಅಂತ ಇದೆ. SHDP ಅಲ್ಲಿ ನಮ್ಮದು ಸಪರೇಟ್ ಆಗಿ ಒಂದು 25 ಕೋಟಿ ಪ್ರಸ್ತಾವನೆ ಆಗಿದೆ. ಅದರಲ್ಲಿ ಅಲ್ಲಿ ಅಗಲೀಕರಣ ಆಗ್ತದೆ. ಇನ್ನು ಅಗಲೀಕರಣ ಉಂಟಾ? ಎಲ್ಲಿ? ಗುರುವೆನ್ಕೆರೆ ಮತ್ತು ಬೆಳ್ತಂಗಡಿ, ಇದು ಗುರುವೆನ್ಕೆರೆ ಟು ಉಪ್ಪಿನಂಗಡಿ. ಅದು ನಮ್ದು 4 ವೇ ಪೂರ್ತಿ ಉಪ್ಪಿನಂಗಡಿ ತನಕ ನಮ್ದು 4 ವೇ, ನಮ್ದು ಪೂರ್ತಿ 4 ವೇ. ಅದಕ್ಕೆ ಈಗ 12 ಕೋಟಿ ನಮ್ಮದು ಇದಾಗಿದೆ. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ SHDP ಅಲ್ಲಿ ಮಾಡಿದ್ದಾರೆ. ಇನ್ನು ಪಶ್ಚಿಮ ವಾಹಿನಿಯಲ್ಲಿ ನಾವು ಈಗಾಗಲೇ 50 ಕೋಟಿಯ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಪಶ್ಚಿಮ ವಾಹಿನಿ ನಮ್ಮ ಕ್ಷೇತ್ರಕ್ಕೆ 40 ಕೋಟಿ ಅದರಲ್ಲಿ ನಮಗೆ ಮಂಜೂರು ಮಾಡಿದ್ದಾರೆ. ಅಂದ್ರೆ ಮಂಜೂರು ಅಂದರೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ. ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಮಾಧುಸ್ವಾಮಿ ಅವರು ಮೊನ್ನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ರಿವ್ಯೂ ಮೀಟಿಂಗಲ್ಲಿ 40 ಕೋಟಿಗೂ ನಮ್ಮದು DPR ಆಗಿ ಹೋಗಿದೆ. ಅದರಲ್ಲಿ ಒಂದಷ್ಟು ಇಂಡಿಯಾನೇ ಕಟ್ಟಬಹುದು, ಮತ್ತೆ ಸಂಪರ್ಕ ಸೇತುವೆಗಳು ಇದು ಸೇರಿ ಬರ್ತದೆ. 40 ಕೋಟಿ
ಅನುಷ್ಠಾನ ಹೋಗಬೇಕು. 25 ಕೋಟಿ SHDP ಅಲ್ಲಿ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಇದೆಲ್ಲ ಗ್ರಾಮೀಣಾಭಿವೃದ್ಧಿಗೆ ನಗರದ ಬೇರೆ ಇದೆ. ಅದು ಮತ್ತೆ ನಾವು ಅಲ್ಲ ನಿಮ್ದು ಕೂಡ ನಿಲ್ಲಿಸ್ಬೇಕು. ಅದು ಕರ್ನಾಟಕ ರಾಜ್ಯ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ತಗೊಂಡು 3-4 ವರ್ಷದಿಂದ ಮನೆ ಬರಲಿಲ್ಲ. ಈಗ ನಮ್ಮ ಕರ್ನಾಟಕ ಸರ್ಕಾರ ಭೇಟಿಗೆ ಇದ್ದಾಗ ಕೇಂದ್ರದಿಂದ 5 ಲಕ್ಷ ಮನೆಯನ್ನು ಕರ್ನಾಟಕಕ್ಕೆ ಮಂಜೂರು ಮಾಡಿದೆ. ಅದರಲ್ಲಿ ಪುತ್ತೂರಿಗೆ 1260 ಬಂದಿದೆ. ಕರೆಕ್ಟ್ ಫಿಗರ್ ಕೊಡ್ತೇವೆ. 1200 ಎಷ್ಟು ಮನೆ ಇತ್ತು? 1260 ಪುತ್ತೂರು ತಾಲೂಕಿಗೆ 1260 ಮನೆ ಪುತ್ತೂರಿಗೆ ಮಂಜೂರಾತಿಯಾಗಿದೆ. ಅದರ ಪಟ್ಟಿಯನ್ನು ಕೂಡ ನಾವು ಪಂಚಾಯಿತಿನಿಂದ PDOಗಳ ಮುಖಾಂತರ ಯಾರು ವಸತಿ ರೈತರು ಮತ್ತು ನಿವೇಶನ ರೈತರ ವಸತಿ ರೈತರಿದ್ದಾರೆ ಅವರ ಪಟ್ಟಿಯನ್ನು ತಗೊಂಡು ಈಗ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಒಂದು ಪಂಚಾಯಿತಿಗೆ ಕನಿಷ್ಠ 35 ಮನೆಯನ್ನು ನಾವೀಗ ಕೊಡ್ತಾ ಇದ್ದೇವೆ. ಶೀಘ್ರ ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಶಿಲಾನ್ಯಾಸ ಅದು ಏನು ಕಾಮಗಾರಿ ಯಾವಾಗ ಅವರು 50 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. ಕಾಮಗಾರಿ ಆರಂಭ ಆಗಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಟ್ಟು 4 ರೈತ ಸಂಪರ್ಕ ಕೇಂದ್ರಗಳಿಗೆ 55 ಲಕ್ಷ ರೂಪಾಯಿಗೆ ಮಂಜೂರಾಗಿದೆ. ಅದರಲ್ಲಿ 3 ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿದೆ. ಒಂದು ಪುತ್ತೂರು ಹೋಬಳಿಯ ನಾವು ದರ್ಬೆಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನೊಂದು ಉಪ್ಪಿನಂಗಡಿ ಹೋಬಳಿಯದ್ದು ಉಪ್ಪಿನಂಗಡಿ ಪಶು ಆಸ್ಪತ್ರೆ ನಮ್ಮದು ಕೆಂಪಿ ಬಜಾರ್ ಅಲ್ಲಿ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಟ್ಲದ್ದು ನಂದು ವಿಟ್ಲಪೇಟೆ ಪಟ್ಟಣ ಪಂಚಾಯತಿನ ಒಳಗಡೆ ನಮ್ಮದು ಉಕ್ಕಡ ಬರುವಂಥ ರಸ್ತೆ ನದಿಯಲ್ಲಿ ಮಾಡ್ತಾ ಇದ್ದೇವೆ. 3ಕ್ಕೂ ನಿವೇಶನ ಆಗಿದೆ. ಆದರೆ ನಮಗೆ ಆಡಳಿತಾತ್ಮಕ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೋಚ್ ಸ್ವಲ್ಪ ಡಿಲೇ ಆಯಿತು. ಟೆಕ್ನಿಕಲ್ ರಿಪೋರ್ಟ್ ಹೋಗಬೇಕಿದ್ರೆ ನಮ್ಗೆ ಸ್ವಲ್ಪ ಡಿಲೇ ಆಯಿತು. ಅವರೊಂದು ಆ್ಯಕ್ಷನ್ ಅವರೊಂದು ಅಪ್ರೂವ್ಡ್ ಪ್ಲ್ಯಾನ್ ಮಾಡಿದ್ರು. ಆ ಪ್ಲ್ಯಾನ್ ಮತ್ತು ನಮ್ಮ ಜಾಗ ಅದು ಸೂಟ್ ಆಗಬೇಕು. ಅದರಿಂದ ಆ ಪ್ಲ್ಯಾನನ್ನು ನಾವು ರಿವೈಸ್ ಮಾಡಲಿಕ್ಕೆ ಸ್ವಲ್ಪ ಇದು ಮಾಡಿದ್ವಿ. ಸಿಲಿಂಡರ್ಸ್ ಮಾಡಿ ಆಗಿದೆ, ಈಗ ಎಲ್ಲವೂ ಆಗಿದೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ, ಟೆಕ್ನಿಕಲ್ ಅಪ್ರೂವಲ್ ಸಿಕ್ಕಿದೆ, ಎರಡೂ ಆಗಿದೆ. ಫೌಂಡೇಶನ್ ಆಗಿದೆ, ಈಗ ಪಿಲ್ಲರ್ ಹಂತದಲ್ಲಿ ಎಲ್ಲವಾಗಿದೆ. ಇನ್ನು 2-3 ತಿಂಗಳಲ್ಲಿ ಪುತ್ತೂರಿಂದ ಆಗ್ತದೆ. ಉಪ್ಪಿನಗಡಿದ್ದು ಸ್ಟಾರ್ಟ್ ಮಾಡಿದ್ದಾರೆ, ಪಿಲ್ಲರ್ದು ಸ್ಟಾರ್ಟ್ ಮಾಡ್ತಾರೆ. ಈಗ ನಗರಸಭೆಯ ಹೊಸ ಬಿಲ್ಡಿಂಗ್ಗೆ ಅದಕ್ಕೆ ಫೈನಾನ್ಸ್ ಸ್ವಲ್ಪ ಮಂತ್ರಿಗಳು ಬದಲಾವಣೆ ಆದ ಕಾರಣ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು. ನಾವು ಸುಮಾರು 14 ಕೋಟಿಯ ಅಂದಾಜಿನ ಆ ಬಿಲ್ಡಿಂಗ್ಗೆ ನಾವು ನೀಲಿ ನಕಾಶೆಯನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಎಲ್ಲ PWD ಆ ಒಂದು ಎಸ್ಟಿಮೇಟನ್ನು ಕೂಡ ಮಾಡಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಪ್ರಸ್ತುತ ನಮ್ಮಲ್ಲಿ 4 ಕೋಟಿ ಅನುದಾನ ಇದೆ. ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ನಗರಸಭೆಯಲ್ಲಿ ತೀರ್ಮಾನ ಮಾಡಿ ನಮಗೆ ಅಪ್ರೂವಲ್ ಕೊಡಿ ಅಂತ ಕಳಿಸಿದ್ವಿ. ಅವರು ಬಾಕಿ 10 ಕೋಟಿ ಎಲ್ಲಿಂದ ಮಾಡ್ತಿದೆ ಅಂತ ಕೇಳಿದ್ರು. ನಾವು ಸದ್ಯಕ್ಕೆ ಬ್ಯಾಂಕ್ ಲೋನ್ ಮಾಡ್ತೇವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಇವರು ನಿರ್ಣಯ ಮಾಡಿ DC ಅವರಿಗೆ ಕೊಟ್ಟಿದ್ದಾರೆ. DC-ಯಿಂದ ಅದು ಬೆಂಗಳೂರಿಗೆ DMA-ಗೆ ಹೋಗ್ತೇವೆ, ನಮ್ಮ ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತೇವೆ. ಅಲ್ಲಿಂದ ಅಪ್ರೂವಲ್ ಆದ ತಕ್ಷಣ ನಾವು ಅದನ್ನು ಸ್ಟಾರ್ಟ್ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಅದರ ಮಧ್ಯದಲ್ಲಿ ನಾನು ಮೊನ್ನೆ ನಮ್ಮ ಸಚಿವರಲ್ಲಿ ಕೂಡ ಮಾತಾಡಿದ್ದೆ, ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದೆ. ಸರ್ಕಾರ ಸ್ವಲ್ಪ ಮುಖ್ಯಮಂತ್ರಿ ಬದಲಾವಣೆ ಆದ ಕಾರಣ ಸ್ವಲ್ಪ ಡಿಲೇ ಆಯಿತು. ನಮಗೆ ಸ್ಪೆಷಲ್ ಗ್ರಾಂಟ್ ನಾವು ಕೂಡ ಕೇಳ್ತಾ ಇದ್ದೇವೆ. ಸ್ಪೆಷಲ್ ಗ್ರಾಂಟ್ ಸಿಕ್ಕಿದ್ರೆ ನಾವು ಬ್ಯಾಂಕ್ ಲೋನ್ ತಗೊಳ್ಳೋದಿಲ್ಲ, ನೇರವಾಗಿ ಆ ಸ್ಪೆಷಲ್ ಗ್ರಾಂಟಿಂದ ಈ ಬಿಲ್ಡಿಂಗನ್ನು ಕಟ್ಕೊಂಡು 4 ಕೋಟಿ ಇದೆ. ಈಗಾಗಲೇ 4 ಕೋಟಿ ನಮ್ಮಲ್ಲಿ ಹಾರ್ಡ್ ಕ್ಯಾಶ್ ಇದೆ. ವಿಶೇಷ ಅನುದಾನ ಮಂಜೂರಾದರೆ ವಿಶೇಷ ಅನುದಾನ ಅಂದರೆ ನಾವು ಬ್ಯಾಂಕ್ ಲೋನ್ ಮಾಡಿದ್ರೆ ಕಡಿಮೆ ಮಾಡ್ತೇವೆ. DC ಅವರು ಸ್ವಲ್ಪ DC ಅವರಿಂದ ಡಿಲೇ ಆಯಿತು. ಅವರು ಕ್ಲಾರಿಫಿಕೇಶನ್ 2 ಸಲ ಕೇಳಿದ್ರು, ನೀವು 10 ಕೋಟಿ ಎಲ್ಲಿಂದ ಮಾಡ್ತೀರಿ ಆ ಬಾಕಿ ಇತ್ತು. ನಾವೀಗ 4 ಕೋಟಿಯ ಕಾಮಗಾರಿಗೆ ಆರಂಭ ಮಾಡಲಿಕ್ಕೆ ನೀವು ಅನುಮತಿ ಕೊಡುವ ಅಂತ ಹೇಳುವಾಗ ಅದು ಅಡ್ಮಿನಿಸ್ಟ್ರೇಟಿವ್ ಕೂಡ 14 ಕೋಟಿಗೆ ಒಮ್ಮೆ ನಾನು ಕೊಡ್ತೇನೆ ಅಂತ ಹೇಳೋದು ಮಾತಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಬ್ಯಾಂಕ್ ಲೋನ್ ಅಂದರೆ ನಗರಸಭೆ ಮೂಲಕ ನಗರಸಭೆ ಸರ್ ಒಂದು ನಿರ್ಣಯ ನಿರ್ಣಯ ಓದ್ಬಿಟ್ಟು ಅದು ಈಗಾಗಲೇ ಏನಾಯ್ತಂದ್ರೆ
ನೈಋತ್ಯ ರೈಲ್ವೆ ಮತ್ತೆ ಮೂಲಭೂತ ಸೌಲಭ್ಯ ಇಲಾಖೆ ಇದರೊಟ್ಟಿಗೆ ನಾವು ಮಾತುಕತೆ ಮಾಡಿ ಅದು ನಮ್ಮ ಮಂಗಳೂರು ಬೆಂಗಳೂರು ಈ ಟ್ರ್ಯಾಕ್ ನಮ್ಮದು ಗೂಡ್ಸ್ ರೈಲಿಗೆ ಆದ್ಯತೆ ಕೊಟ್ಟು ಅದನ್ನು HMRDC ಅವರು ಅದನ್ನು ಹ್ಯಾಂಡಲ್ ಮಾಡುವಂಥ ಸಂಘಟನೆ ಮಾಡಿ HMRDC ಅವರು ಇಲ್ಲಿ ಅಭಿವೃದ್ಧಿ ಅವರು ಮಾಡಬೇಕು ಅಂತ ಇನ್ನೊಂದು HMRDC ಅವರನ್ನು ನಾವು ಬೇಡಿಕೆ ಇಟ್ಟಾಗ 50-50 ರೇಷಿಯೋದಲ್ಲಿ ಅದನ್ನು ಮಾಡಲಿಕ್ಕೆ ಅವರು ಒಪ್ಪಿಕೊಂಡರು ಆರಂಭದಲ್ಲಿ. ಆಗ ನಾವು ಸರ್ಕಾರದ ಹಂತದಲ್ಲಿ ಮೂಲಭೂತ ಸೌಲಭ್ಯ ಇಲಾಖೆಯ ಕಬೀರ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರಲ್ಲಿ ಮಾತುಕತೆ ಮಾಡಿದಾಗ ನಾವು ವಿ ಆರ್ ರೆಡಿ ಅಂತ ಹೇಳಿದ್ರು 50% ಬೇರೆ ಮಾಡಿ. ಆಮೇಲೆ ಯಾರು HMRDC ಅವರು ಹೇಳಿದ್ರು ನಮ್ಮಲ್ಲಿ ಈಗ ಹಣಕಾಸಿನ ಸಮಸ್ಯೆ ಇದೆ, ನೀವು ಹುಬ್ಬಳ್ಳಿ ರೈಲ್ವೆ ಡಿವಿಷನ್ ಏನು ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ ಹೇಳಿ ನಾವು ಅವರಲ್ಲಿ ಮಾತಾಡಿದಾಗ ಹೇಳಿದ್ರು ಇವರು ದುಡ್ಡು ಕೊಡೋದಿದ್ದರೆ ನಾವು ಮತ್ತೆ ಈಗ ನಾವು ರೆಡಿಯಾಗಿದೆ ಆಗ್ತದೆ, ಅವ್ರು ನಮಗೆ ದುಡ್ಡು ಕೊಡಬೇಕು, ಪೇಮೆಂಟ್ ಮಾಡಲಿಕ್ಕೆ ಅವರು ನಮಗೊಂದು ಲೆಟರ್ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ಅದು ಪಾಸ್ ಆಗ್ತಾ ಇರಬೇಕಿದ್ರೆ ನಾವು ನಮ್ಮ ಸಂಸದರಲ್ಲಿ ಮತ್ತು ಮತ್ತೆ ಡಿ ವಿ ಸದಾನಂದ ಮಾತಾಡಿದರೆ ಬೇಡ ನೇರವಾಗಿ ನಾವು ರೈಲ್ವೆ ಮಿನಿಸ್ಟ್ರಿಗೆ ಅದಕ್ಕೆ ಅಪ್ರೂವ್ ಮಾಡಿಸುವ ಅಂತೇಳಿ ಅದಕ್ಕೆ ನೆಕ್ಸ್ಟ್ ವೀಕ್ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೆ ರೈಲ್ವೆ ಮಿನಿಸ್ಟರ್ ಮಾತಾಡಲಿಕ್ಕೆ. ನಾನು ಮತ್ತು AVN ಸೆಕ್ರೆಟರಿ ನೆಕ್ಸ್ಟ್ ವೀಕ್ ಡೆಲ್ಲಿಗೆ ಹೋಗಿ ಅಲ್ಲಿ ರೈಲ್ವೆ ಮಿನಿಸ್ಟರ್ ನೇರವಾಗಿ ಅದಕ್ಕೆ ಆ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಇಲಾಖೆ. ಸರ್, ಈಗ ಕಳೆದ ಒಂದು ಆರಂಭದಲ್ಲಿ ನೀವು ಸದನದಲ್ಲಿ ಈ ಕುಮ್ಕಿ ರೈಟ್ ಕೊಡುವ ಬಗ್ಗೆ ಭಾರಿ ದೊಡ್ಡ ಒಂದು ಧ್ವನಿ ಎತ್ತಿದ್ದೀರಿ, ಎಲ್ಲಿವರೆಗೆ ಬಂತು? ಈಗಲೂ ಧ್ವನಿಯಾಗಿ ಇದೆ. ಲಾಸ್ಟ್ ಜಿಲ್ಲಾ ಪಂಚಾಯತ್ ಟೈಮಲ್ಲಿ ಬಿಜೆಪಿ ಭಾಗದ ಪ್ರಧಾನ ಕಾರ್ಯಕರ್ತರಾಗಿ ಕುಮ್ಕಿ ಹಕ್ಕಗೊಳಿಸ್ತೀವಿ. ಈಗ ಮತ್ತೊಂದು ಜಿಲ್ಲಾ ಎಲೆಕ್ಷನ್ ಬಂತು, ವಿಷಯ ತುಂಬಾ ಇದೆ ಅಂತ ನ್ಯೂಸ್ ಇದು ಕಮ್ಮಿ ಅಲ್ಲ. ಈಗ ಕುಮ್ಕಿ ಎನ್ನುವಂಥದ್ದು ಸರ್, ಒಂದು ನಿಮಿಷ. ಈಗ ಅಕ್ರಮ ಸಕ್ರಮ ಈಗ ಏನು ಫೈಲ್ ವಿಲೇವಾರಿ ಆಗ್ತಾ ಇದೆ ಎಲ್ಲ ಕಡೆ, ಪುತ್ತೂರಲ್ಲಿ ಕೂಡ ವಿಲೇವಾರಿ ಆಗ್ತಾ ಇದೆ ಅಂತ ಒಂದೆರಡು ಬೈಠಕ್ ಆಯ್ತು. ಈಗ ಅದನ್ನು ನೀವು ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡುವ ಆ ಫೈಲ್ ಅಂತ ತಗೊಳ್ತೀರಾ ಅಥವಾ ಕುಮ್ಕಿಯಲ್ಲಿ ಕೃಷಿ ಮಾಡ್ತಿದ್ದ ಆ ಫೈಲ್ ವಿಲೇವಾರಿ? ಯಾಕಂದ್ರೆ ಈ ಹಿಂದೆಯೂ ಕೂಡ ಅಕ್ರಮ ಸಕ್ರಮ ಫೈಲಿಗೆ ಕುಮ್ಕಿಯಲ್ಲಿ ಕೃಷಿ ಮಾಡಿದವರನ್ನು ಏನು ತಗೊಂಡಿದ್ದಾರೆ. ಈ ಸಲ ಆ ಒಂದು ಆಪ್ಷನ್ ಇದೆ, ಯಾಕಂದ್ರೆ ನೀವು ಕುಮ್ಕಿ ರೈಟ್ ಕೊಡುವಂಥದ್ದು ಇನ್ನು ಲೇಟ್ ಆಗ್ಬೋದು, ಅದೇನು ಗೊತ್ತಿಲ್ಲ. ಈ ವಿಚಾರವಾಗಿ ಈ ಎರಡೂ ಇದನ್ನು ಸಹ ವಿಲೇವಾರಿ ಮಾಡ್ತೀರಾ? ಇದು ಲೀಗಲ್ ಮ್ಯಾಟರ್ಸ್ ಇದೆ. ಇವತ್ತು ಕರ್ನಾಟಕದಲ್ಲಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಮತ್ತು ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಇದೆ, ಅಧಿನಿಯಮ ಮತ್ತು ನಿಯಮಗಳು ಸರಿ, ಕಾನೂನು ಪ್ರತಿಯೊಬ್ಬರಿಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕದಲ್ಲಿ ಈ ಕಾನೆ ಬಾನೆ ಕುಮ್ಕಿ ಸೊಪ್ಪಿನ ಬೆಟ್ಟ ಇರುವಂಥದ್ದು 5,000 ಮಿಲಿಮೀಟರ್ ಮಳೆ ಬೀಳುವಂಥ ಮಲೆನಾಡು ಮತ್ತು ಕರಾವಳಿಯಲ್ಲಿ ಮಾತ್ರ. ಅದರಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗಲ್ಲಿ ಈ ಸಮಸ್ಯೆ ಇದೆ. ಈ ಕುಮ್ಕಿ ಲ್ಯಾಂಡ್ ಕೊಟ್ಟದ್ದು ಕದಿಮವರ್ಗಕ್ಕೆ, ವ್ಯಕ್ತಿಗಲ್ಲ. ಅದರಿಂದ ಆ ಜಾಗವನ್ನು ಮತ್ತೆ ಕೊಡುವಂಥದ್ದು ಆ ಕದಿಮವರ್ಗದ ಕೃಷಿ ಮಾಡಲಿಕ್ಕೆ ಅವನಿಗೆ ಬೇಕಾದಂಥ ಸಾವಯವ ಗೊಬ್ಬರ, ಕಟ್ಟಿಗೆ, ಸೊಪ್ಪು ಬಳಕೆ ಮಾಡಲಿಕ್ಕೆ ಅದನ್ನು ಕೊಟ್ಟದ್ದು. ಪ್ರಿವಿಲೇಜ್ ರೇಟ್ ಅಂತ ಕೊಟ್ಟದ್ದು. ಆ ಪ್ರಿವಿಲೇಜ್ ರೇಟನ್ನು ಯಾರು ಕೊಟ್ಟರು ಅಂದರೆ ಬ್ರಿಟಿಷರು ಕೊಟ್ಟರು, ಆಮೇಲೆ ಮೈಸೂರು ಗೌರ್ಮೆಂಟ್ ಕೊಟ್ಟಿದ್ದು, ಆಮೇಲೆ ಕರ್ನಾಟಕ ಸರ್ಕಾರ ಅದನ್ನು ಮುಂದುವರಿಸ್ತಾ ಬಂತು. ಬರಬೇಕಿದ್ರೆ ಕರ್ನಾಟಕ ಸರ್ಕಾರ 91-92ರಲ್ಲಿ ಅಕ್ರಮ ಸಕ್ರಮ ಕಾನೂನು ಬಂತು. ಫಾರ್ಮರ್ 50 ಅಪ್ಲಿಕೇಶನ್ ಕೊಟ್ಟು ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೀರಾ, ಭಾಗವೇ ಮಾಡ್ತಾ ಇದ್ದೀರಾ, ಅವರಿಗೆ 5 ಎಕರೆ ಮಿತಿಯನ್ನು ಅದನ್ನು ಕೊಡಬೇಕು ಅಂತ ಒಂದು ಆದೇಶ 5 ಎಕರೆ ಒಳಗಡೆ ಇದ್ದರೆ ಅದನ್ನು ಎಂಜಾಯ್ಮೆಂಟ್ ಮಾಡಿದರೆ, ಅದರಲ್ಲಿ ಕೃತಾವಳಿ ಇದ್ದರೆ, ಕೃಷಿ ಇದ್ದರೆ ಅವರಿಗೆ ಕೊಡ್ಬೋದು ಅಂತೇಳಿ ಸಾಗುವಳಿ ಚೀಟಿ ಕೊಡ್ಬೋದು ಅಂತ ಆದೇಶ ಆಯಿತು. ಸಾಗುವಳಿ ಚೀಟಿ ಕೂಡ ಕೊಟ್ಟಾಯಿತು. ಮತ್ತೆ 98-99ರಲ್ಲಿ ಮತ್ತೆ ಫಾರ್ಮರ್ 53 ಅದೇ ಅಕ್ರಮ ಸಕ್ರಮವನ್ನು ಮುಂದುವರಿಸಿ ಕುಮ್ಕಿ ಲ್ಯಾಂಡನ್ನು ಕೂಡ ಕೊಡ್ಬೋದು ಅಂತ ಆಯಿತು. ಕುಮ್ಕಿ ಲ್ಯಾಂಡನ್ನು ಕೂಡ ಕೊಡ್ಬೋದು ಅಂತ 91-92ರಲ್ಲಿ ಕುಮ್ಕಿ ಲ್ಯಾಂಡ್ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. 98-99ರಲ್ಲಿ ಕುಮ್ಕಿ ಕೊಡ್ಬೋದು ಅಂತ ಆಯಿತು. ಆಗ ಕುಮ್ಕಿ ಕೊಡಲಿಕ್ಕೆ ಸುಮ್ಮನೆ, ಅಕ್ರಮ ಸಕ್ರಮದಲ್ಲಿ ಕುಮ್ಕಿ ಕೊಡಲಿಕ್ಕೆ ಸುಮ್ಮನೆ. ಕುಮ್ಕಿ ಕೊಡಬೇಕಿದ್ರೆ
ಬಹಳಷ್ಟು ದೊಡ್ಡ ರೈತರು ಏನು ಮಾಡ್ತಾರೆ, ಕುಮ್ಕಿ ನಮಗೆ ಪ್ರಿವಿಲೇಜ್ ರೈಟ್ ಸರ್ಕಾರ ಕೊಟ್ಟಿದೆ, ಪ್ರಿವಿಲೇಜ್ ರೈಟ್ ಅನ್ನು ವಾಪಸ್ ತಗೊಳ್ಳೋದೇ ನೀವು ಹೇಗೆ ಅಕ್ರಮ ಸಕ್ರಮದಲ್ಲಿ ಕೊಟ್ಟಿದೆ ಅಂತೇಳಿ ನ್ಯಾಯಾಲಯದಲ್ಲಿ ದಾವೆ ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಆಗ ಕರ್ನಾಟಕ ಸರ್ಕಾರಕ್ಕೆ ಕೇಳ್ತದೆ, ನೀವು ಹೇಗೆ ಕೊಟ್ಟಿರಿ ಅದನ್ನು, ಕಾನೂನಿನಲ್ಲಿ ಅವಕಾಶ ಇಲ್ಲ, ಹೇಗೆ ಕೊಟ್ಟಿರಿ? ಆಗ ಸರ್ಕಾರ ಏನು ಮಾಡ್ತಾರೆ, ಕರ್ನಾಟಕ ಸರ್ಕಾರ 2012ರಲ್ಲಿ ಡಿಸೆಂಬರಲ್ಲಿ ನಾವು ಅದಕ್ಕೊಂದು ಕಾನೂನು ತರ್ತೇವೆ, ಕಾನೂನು ತಂದು ಕುಮ್ಕಿ ರೈಟನ್ನು ಇತ್ಯರ್ಥ ಮಾಡ್ತೇವೆ, ಕೇಸನ್ನು ವಿಡ್ರಾ ಮಾಡಬೇಕು ಅಂತೇಳಿ ಅಪೀಲ್ ಮಾಡ್ತಾರೆ. ಕೇಸ್ ವಿಡ್ರಾ ಆಗ್ತದೆ. ಕೇಸ್ ವಿಡ್ರಾ ಆಗಿ ಕುಮ್ಕಿಗೆ ಒಂದು ಲ್ಯಾಂಡ್ ರೆವಿನ್ಯೂ ರೂಲ್ಸ್ ಅದಕ್ಕೆ ಅಮೆಂಡ್ಮೆಂಟ್ ತಂದು ಡ್ರಾಫ್ಟ್ ಮಾಡ್ತಾರೆ. ಡ್ರಾಫ್ಟ್ ಮಾಡಿ ಒಬ್ಬರಿಗೆ 5 ಎಕರೆ ಗರಿಷ್ಠ ಅವರ ಸ್ವಾಧೀನ ಇದ್ದರೆ, ಅವ ಕನಿಮಾರ್ಗಕ್ಕೆ ತಾಗಿದ್ದರೆ, 4 ಸಂಖ್ಯೆ 100 ಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಅದನ್ನು ಕೊಡ್ಬೋದು, AC ಅವರ ನೇತೃತ್ವ ಕಮಿಟಿ ಮಾಡಿ ಅವರಿಗೆ ಮಂಜೂರು ಮಾಡ್ಬೋದು ಅಂತ ಒಂದು ಕಾನೂನನ್ನು ಮಾಡ್ತಾರೆ. ಆ ಕಾನೂನು ತಂದು ಜನವರಿ ಫೆಬ್ರವರಿಯಲ್ಲಿ 45 ದಿವಸ ಆಕ್ಷೇಪಕ್ಕೆ ಅವಕಾಶವನ್ನು ಕೊಡ್ತಾರೆ. ಆಗ ಇಲ್ಲಿ ಚುನಾವಣೆ ಘೋಷಣೆ ಆಗ್ತದೆ 2013ರಲ್ಲಿ. ಸರ್ಕಾರ ಬದಲಾವಣೆ ಆಗುತ್ತೆ. ಹೊಸ ಸರ್ಕಾರ ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ, ಅದು ಹಾಗೇ ಇದೆ. ಆಮೇಲೆ ಪುನಃ ಕಿಸಾನ್ ಸಂಘದವರು ಬಾಕಿಯನ್ನು ಕೋರ್ಟಿಗೆ ಹೋದ್ರು, ಅದೀಗ ಕೋರ್ಟಲ್ಲಿ ಕೇಸ್ ಇದೆ, ಹಾಗೇ ಇದೆ. ಅದರ ಮಧ್ಯದಲ್ಲಿ ನಾವು ಕುಮ್ಕಿ ಕೊಡಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಶಾಸಕರು ನಾವು 3 ಸೀಟಿಂಗನ್ನು ನಮ್ಮ ಕಂದಾಯ ಸಚಿವರ ಮುಖಾಂತರ ಮಾಡಿದ್ವಿ. 4 ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಹೊಸ ಕಾನೂನು ಮಾಡಲಿಕ್ಕೆ ಏನಿಲ್ಲ, ಹಿಂದೆ ಮಾಡಿದಂಥ ಏನು ಡ್ರಾಫ್ಟ್ ಇದೆ, ಕರಡು ಇದೆ, ಅದನ್ನೇ ಅನುಷ್ಠಾನ ಮಾಡ್ಬೋದು ಪುನಃ ಅಂತೇಳಿ. ಇವತ್ತು ಅಕ್ರಮ ಸಕ್ರಮದಲ್ಲಿ 50, 53, 57 ಆಮೇಲೆ ಮತ್ತೆ 57 ಅಪ್ಲಿಕೇಶನ್ ಫಾರ್ಮಲ್ ಮಾಡಿದ್ವಿ. ಅಕ್ರಮ ಸಕ್ರಮ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಅನುಭೋಗ ಮಾಡಿಕೊಂಡಿದ್ದಾರೆ ಅವರಿಗೆ ಕೊಡ್ಬೋದು ಅಂತ 57 ಫಾರ್ಮ್ ಬರಲು ಮತ್ತೆ 2017-18ರಲ್ಲಿ ತಂದು ಈ 17-18 ಏನು ತಂದಂತ ಫಾರ್ಮ್ ನಂಬರ್ 57ರಲ್ಲಿ ಕೂಡ ಕುಮ್ಕಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಕುಮ್ಕಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಗೋಮಾಳ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಪರಂಬು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಪ್ಯೂರ್ಲಿ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಅವ ಕೂತಿದ್ರೆ 92ಕ್ಕೆ ಮುಂಚೆ ಅವ ಕೃಷಿ ಮಾಡಿಕೊಂಡಿದ್ರೆ ಅದನ್ನು ಅನುಭವಿಸಿಕೊಂಡು ಬರ್ತಾ ಇದ್ರು. 5 ಎಕರೆ ಒಳಗಡೆ ಅವನ ಕುಟುಂಬ ಭೂಮಿ ಇದ್ದರೆ ಅವನಿಗೆ ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ಆದ್ದರಿಂದ ಪುತ್ತೂರಿನ ಶಾಸಕ ಆಗ್ಬೋದು, ಯಾರಿಗೆ ಆಗ್ಬೋದು, ಅಕ್ರಮ ಸಕ್ರಮದಲ್ಲಿ ಇವತ್ತು ಕುಮ್ಕಿಯನ್ನು ಫಾರ್ಮ್ ನಂಬರ್ 50, 53, 57 ಕೊಡಲಿಕ್ಕೆ ಆಗುವುದಿಲ್ಲ. ಹಿಂದಿನವರು ಮಾಡಿದ್ದಾರೆ. ಪುತ್ತೂರಿನಲ್ಲಿ 3,000 ಅರ್ಜಿ ಕುಮ್ಕಿಯನ್ನು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಟ್ಟಿದ್ದಾರೆ, ನಿಮಗೆ ಕೊಡ್ತೇವೆ ಅಂತೇಳಿ. ಆದರೆ ಕೊಡಲಿಕ್ಕೆ ಆಗುವುದಿಲ್ಲ, ಕಾನೂನಿನ ತೊಡಕಿದೆ. ಸರ್, ಮತ್ತೊಂದು ಕಾನೂನಿನ ತೊಡಕು ಈಗ ನಗರ ಪ್ರದೇಶ ಕೇಂದ್ರವಾಗಿ ಇರ್ಬೋದು. ಈಗ ಎಕ್ಸ್ಪೆಷಲಿ ಬೆಳ್ತಂಗಡಿ ಮತ್ತು ಇಲ್ಲಿಗ ಪುತ್ತೂರಲ್ಲಿ ಸ್ಟಾರ್ಟ್ ಆಗಿರ್ಬೋದು. ನಗರಸಭೆಗೆ ಹತ್ತಿರವಾಗಿರುವಂತ ಕೆಲವು ಪ್ರದೇಶವನ್ನು ಅಕ್ರಮ ಸಕ್ರಮಕ್ಕೆ ಮಂಜೂರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈಗಾಗಲೇ 2014-15ನೇ ಸಾಲಿನಲ್ಲಿ ಯಾವುದೆಲ್ಲ ಮಂಜೂರಾಗಿದೆ ಅದು ಈಗಲೂ AC ಕೋರ್ಟಲ್ಲಿ ಇದೆ ಬೆಳ್ತಂಗಡಿ ಭಾಗದಲ್ಲ. ಯಾಕಂದ್ರೆ ಆ ನಗರಸಭೆಗೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ ಅಂದ್ರೆ ಅದು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಮತ್ತೆ ರೂಲ್ಸ್ ಅಲ್ಲಿ ಏನಿದೆ ಅಂದ್ರೆ, ಒಂದು ನಗರ ಪ್ರದೇಶ ಆಗಿದ್ದರೆ, ಪಟ್ಟಣ ಪಂಚಾಯತ್ ಆಗಿದ್ರೆ, ಪುರಸಭೆ ಆಗಿದ್ರೆ, ನಗರ ಪ್ರದೇಶ ಆದರೆ ಅದರ ಸುತ್ತಮುತ್ತ ಒಂದು ಬಫರ್ ಝೋನ್ ಅಂತ ಇದೆ. ಆ ಬಫರ್ ಝೋನ್ ಏನಂದ್ರೆ ಪಟ್ಟಣ ಪಂಚಾಯಿತಿಗೆ 3 ಕಿಲೋಮೀಟರ್, ನಗರಸಭೆಗೆ 5 ಕಿಲೋಮೀಟರ್, ಮಹಾನಗರ ಪಾಲಿಕೆಗೆ 10 ಕಿಲೋಮೀಟರ್. ಆ ಏರಿಯಾ ಇನ್ನು ಮುಂದೆ ನಗರಸಭೆಗೆ ವಿಸ್ತೃತ ಆಗುವಂತ, ಸೇರ್ಪಡೆ ಆಗುವಂತ, ಕನ್ವರ್ಟೆಡ್ ಲ್ಯಾಂಡ್ ಇರುವಂತ, ಜನವಸತಿ ಇರುವಂತ, ಕೈಗಾರಿಕೆಗಳಿರುವಂತ ಪ್ರದೇಶ ಅಂತೇಳಿ ಅದನ್ನು ಬಫರ್ ಝೋನ್ ಅಂತೇಳಿ ರಿಸರ್ವ್ ಮಾಡ್ತಾರೆ. ಆ ರಿಸರ್ವ್ ಝೋನ್ ಅಲ್ಲಿ ಇನ್ನು ಮುಂದೆ ಕೃಷಿ ಚಟುವಟಿಕೆ ಆಗಬಾರದು ಅಂತ. ಹಾಗಾದ್ರೆ ಕೃಷಿ ಚಟುವಟಿಕೆ ಆಗಬಾರದು ಮುಂದೆ, ಅದು ಮುಂದೆ ಪಟ್ಟಣಕ್ಕೆ ಪರಿವರ್ತಿತ ಆಗುವಂತ ಜಾಗ. ಅದಕ್ಕೆ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಇನ್ನು ಅಲ್ಲಿ ನಿವೇಶನ ಬೇಕಾಗ್ತದೆ, ಇಂಡಸ್ಟ್ರಿ ಆರಂಭ ಆಗಬೇಕು, ಯಾವುದು ಸರ್ಕಾರಿ ಕಚೇರಿಗಳು ಬೇಕು. ಅದಕ್ಕೆ ಬೇಕಾಗಿ ಅದನ್ನು ಮೊದಲೇ ರಿಸರ್ವ್ ಮಾಡುವಂತ ಕಾನೂನು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇದೆ. ಈಗ ಅದಲ್ಲ, ಅದು ಸುಮಾರು ವರ್ಷಗಳ ಹಿಂದೆ. ಆ ಆಕ್ಟ್ ತಿದ್ದುಪಡಿ ಆಗದೆ ನಾವು ಬಫರ್ ಝೋನ್ ತೆಗಿಲಿಕ್ಕೆ ಆಗಲಿಲ್ಲ. ಬಫರ್ ಝೋನ್ ಅಲ್ಲಿ ನಿವೇಶನ ಕೊಡುತ್ತಿದ್ದರು 94 CC ಅಪ್ಲೈ ಆಗ್ತದೆ, ಸಿ ಅಪ್ಲೈ ಆಗುದಿಲ್ಲ. ಅಲ್ಲಿ 9 ಸೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ 2.25 ಸೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಜಾಗದ ಕೊರತೆ ಇದೆ ಎನ್ನುವ ದೃಷ್ಟಿಯಿಂದ ಅದನ್ನು ಮಾಡಿದ್ರು.
ಅಕ್ರಮ ಸಕ್ರಮ ಫಾರ್ಮರ್ 50, 53, 57 ಯಾವುದೇ ಅಪ್ಲೈ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಇನ್ನು ಕೃಷಿ ಚಟುವಟಿಕೆ ಮಾಡಬಾರದು, ಆ ಸರ್ಕಾರದ ಲ್ಯಾಂಡ್ ಹಾಗೆ ಇರಬೇಕು ಎನ್ನುವಂಥದ್ದು ಉದ್ದೇಶ. ಅರ್ಥ ಆಯ್ತಾ? ಇಲ್ಲಿ ಸಮಸ್ಯೆ ಇಲ್ಲ ಸರ್. 1992 ಅಲ್ಲಿ ಅಪ್ಲಿಕೇಶನ್ ಕೊಟ್ಟವ, ಫಾರ್ಮ್ 15 ಅಲ್ಲಿ ಅಪ್ಲಿಕೇಶನ್ ಕೊಟ್ಟವ, ಅವನ ಪಕ್ಕದ ಮನೆ ಒಂದು ಅಕ್ರಮ ಸಕ್ರಮ ಆಗಿರ್ತದೆ. ಈ ಒಂದು 2017-18ರಲ್ಲಿ ಫೈಲ್ ವಿಲೇವಾರಿ ಆಗಿದ್ರೆ ಪಕ್ಕದ ಮನೆಯವನಿಗೆ ಇದು ಅಕ್ರಮ ಸಕ್ರಮ ಸ್ಯಾಂಕ್ಷನ್ ಆಗಿರ್ತದೆ, ಇವನಿಗೆ ಯಾಕೆ ಸ್ಯಾಂಕ್ಷನ್ ಆಗಿರ್ತದೆ? ಯಾಕಂದ್ರೆ ಫೈಲ್ 1992 ಕಾರಣಾಂತರಗಳಿಂದ ಎಕ್ಸೆಪ್ಷನಲ್ ಕೇಸ್ ಇರ್ಬೋದು. ಆದರೆ ವಿಟ್ಲ ಪಟ್ಟಣ ಪಂಚಾಯತ್ ಅಪ್ಗ್ರೇಡ್ ಆಗಿದೆ, ಗ್ರಾಮ ಪಂಚಾಯತಿ ಅವರಿಗೆ ಒನ್ ಟೈಮ್ ಅವಕಾಶ ಕೊಟ್ಟಿದ್ದಾರೆ. ಈಗ ಕಡಬ ಆಗಿದೆ, ಕಡಬ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡ್, ಅವರಿಗೆ ಒನ್ ಟೈಮ್ ಕೊಡ್ತಾರೆ. ಅಲ್ಲಿ 50, 53, 57 ಅರ್ಜಿಗಳು ಇತ್ಯರ್ಥ ಆಗದೇ ಇದ್ದರೆ ಅವರಿಗೆ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಪುತ್ತೂರಿಗೆ ಅವಕಾಶ ಇಲ್ಲ. ಪುತ್ತೂರು ಪುರಸಭೆಯಾಗಿ ಹಿಂದೆ ಆಗಿತ್ತು, ಆಮೇಲೆ ನಗರಸಭೆಯಾಗಿ ಕೂಡ ವಿಸ್ತರಿತ ಪುರಸಭೆಯಾಗಿ ಅದು ಮತ್ತೆ ನಗರಸಭೆ. ಹೌದು, ಅದನ್ನೇ ಮಾಡಿದ್ದು. ಎಕ್ಸ್ಟೆಂಡೆಡ್ ಏರಿಯಾ ರೀಸೆಂಟ್ ಆಗಿ ಇಲ್ಲ ಪುತ್ತೂರು ನಗರಸಭೆ. 92 ಮೊದಲೇ ಆಗಿದೆ. ಅಲ್ಲ, ನಾವು ಈಗಾಗಲೇ ನಾನು PDOಗಳಿಗೆ ಹೇಳಿದ್ದೇನೆ, ಆ ವಿದ್ಯುತ್ ದೀಪ ಎಲ್ಲೆಲ್ಲಿ ನಗರದಲ್ಲಿದೆಯೋ ಅದನ್ನು ಆಯಾ ಸಿಗಳಲ್ಲಿ ಇಡಬೇಕು. ಮತ್ತೆ ವಿದ್ಯುತ್ ಮಿತವ್ಯಯವನ್ನು ನಾವು ಪಾಲನೆ ಮಾಡಬೇಕು. ಸೋಲಾರಿಗೆ ಆದ್ಯತೆ ಕೊಡಬೇಕು. ಇನ್ನೊಂದು LED ಬಲ್ಬ್, LED ಬಲ್ಬ್ ಪರಿವರ್ತನೆ ಮಾಡಬೇಕು. ಮೀಟರ್ ರೇಟಿಂಗ್ ಅನ್ನು ನೀವು ಕೂಡ ಗಮನಿಸಬೇಕು. ಮತ್ತೆ ಆದಷ್ಟು ಕಡಿಮೆ ವಿದ್ಯುತ್ ಬಳಕೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಹೇಳಿದ್ದೇವೆ ಇದನ್ನು ಸೋಲಾರ್ಗೆ ನಾವು ಪರಿವರ್ತನೆ ಆಗಬೇಕು ಅಂತ ನಮಗೆ ಇದು ಉಪ್ಪಿನಂಗಡಿ ಇದು ಏನಾಗಿದೆ ಅಂದ್ರೆ ಸುಮಾರು 1,30,30,00,000 ಆಗ್ತಾರೆ. ಅವರು ಸುಮಾರು 4-5 ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಾರೆ. ಮೆಸ್ಕಾಮಿನ ಒಂದು ಸಮಸ್ಯೆ ಇಟ್ಟಿದೆ, ಇವರು ಹೋಗಿ ಮೊದಲೇ ಅದನ್ನು ರಿಕವರಿ ಮಾಡಬೇಕಿತ್ತು. ಇವರು ಮಾಡಲಿಲ್ಲ, ಅವರು ಮಾಡಲಿಲ್ಲ. ಮೊನ್ನೆ ಏಕಾಏಕಿ ಮೆಸ್ಕಾಮಿನ ಹೋಗಿ ಒಂದು ಇದು ಮಾಡಿದ್ದಾರೆ, ಡಿಸ್ಕನೆಕ್ಟ್ ಮಾಡುವಂತ ಸಂಗತಿಯನ್ನು ಮಾಡಿದ್ದಾರೆ. 2002ರಲ್ಲಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನವರು NOC ಕೊಟ್ಟರು. ಯಾವುದಂತ ಹೇಳಿ ನಮ್ದು ಯಾವುದೂ ಬಾಕಿ ಇಲ್ಲ. ಅದರ ನಂತರ ಮುಂದೆ ₹1 ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನವರು ಕಟ್ಟಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಹಳೆ ಗೇಟಿನ ಹತ್ರದಿಂದ ಹಿರಿಯಡ್ಕ ರೋಡ್ನಲ್ಲಿ ನಿಮ್ಮ ಮಂಗಳೂರು ಸಿಟಿಗಿಂತ 50 ಟುಂಬಿ ಜಾಸ್ತಿ. ಸರ್, ಅಲ್ಲ ಇದರಲ್ಲಿ ಈಗ ಶಾಸನಬದ್ಧ ಅನುದಾನದಲ್ಲಿ ಪಂಚಾಯತ್ಗೆ ಬಂದಾಗ 60% ಕರೆಂಟಿಗೆ ಹೋಗ್ತಾ ಇರ್ತದಲ್ವಾ ಸರ್? ನೋಡಿ, 60% ಅಲ್ಲ, 20% ಮಾತಾಡುತ್ತೆ. ಅದು ಏನಾಗಿದೆ ಅಂದರೆ ವರ್ಗ 1, ವರ್ಗ 2ರಲ್ಲಿ ಬರ್ತದೆ. ವರ್ಗ 1 ಅವರದೇ ಅನುದಾನ, ಅದರಲ್ಲಿ ಕೊಡ್ಬೋದು. ವರ್ಗ 2ರಲ್ಲಿ ಬರ್ಬೋದು. ಈಗ ಕರ್ನಾಟಕ ಸರ್ಕಾರ 2 ವರ್ಷಗಳಿಂದ ಸರ್ಕಾರದ ಆ ಒಂದು ಗ್ರ್ಯಾಂಟನ್ನು ಕೊಡಲಿಲ್ಲ. ಇವರು ಏನು ಮಾಡಿದ್ರೆ ಕೊಡಲಿಲ್ಲ ಅಂತೇಳಿ ಬಾಕಿಯವರು ತಂದುಕೊಂಡಿಲ್ಲ, ಅವರು ಕಟ್ಟುವಂಥದ್ದನ್ನು ಕಟ್ಟಿದ್ದಾರೆ. ಉಪ್ಪಿನಂಗಡಿ ಅವರು ಕಟ್ಟಲಿಲ್ಲ. ಅವರು ಹೇಳುವಂಥದ್ದು ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ, ಹಾಗೆ ನಾವು ಸ್ವಲ್ಪ ಕಷ್ಟದಲ್ಲಿದ್ದೇವೆ, ಹಾಗೆ ನಾವು ಕಟ್ಟಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಪ್ರಶ್ನೆ ಬರ್ತದೆ, ಅವರು ಬಿಲ್ಡಿಂಗ್ ಅನ್ನು ಕಟ್ಟಿದಾಗ ಅದಕ್ಕೆ ಮೀಟರ್ ಕೊಡಬೇಕಾದ್ರೆ ಮೆಸ್ಕಾಂ ನಾವು ಕೇಳಬೇಕಲ್ಲ, ನಿನ್ನ ಹಳೆತ್ತು ಬಾಕಿ ಮಾಡಿ. ಮತ್ತೆ ಯಾಕಂದ್ರೆ 2002ರಲ್ಲಿ 4 ಕೋಟಿ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡುವಂತ ಸಂಗತಿ ಆಗಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು 3 ವರ್ಷದ ಹಿಂದೆ 9,211 ಲಕ್ಷ, 92 ಕೋಟಿ 11 ಲಕ್ಷ ಆ ಸರ್ಕಾರದ ಲ್ಯಾಂಡ್ ಹಾಗೆ ಇರಬೇಕು ಎನ್ನುವಂಥದ್ದು ಉದ್ದೇಶ.